ಈಗ ಬರೀ ನಾನು ಸಮೃದ್ಧಿ ಗೊಬ್ಬರ ಹಾಕಿ ಮಣ್ಣು ಹಾಕಿದ್ದು. ಬೇವಿನ ಹಿಂಡಿ ಹಾಕಿರೋದು. ಏನು ಹಾಕಿಲ್ಲ ಏನು ಸರ್, ಹಾಕಿಲ್ಲ. ಬೇರೆ ಏನು ಹಾಕೇ ಇಲ್ಲ. ನೋಡಿ ಇದ್ರಲ್ಲೆಲ್ಲ ಕೊನೆನೇ ಇರ್ಲಿಲ್ಲ ಸರ್, ಇದ್ರಲ್ಲೂ ಕೊನೆ ಇರ್ಲಿಲ್ಲ. ನೋಡಿ ಇದು ಹಿಂಗ್ ಬಂದಿದೆ. ಯಾವಾಗ್ಲೂ ಒಂದ್ಸಲ ಬೇಸಾಯಕ್ಕೆ ಹೊರಡದ, ಬೇಸಾಯಕ್ಕೆ ಹೊರಟಾಗ ಏನು ಅವತ್ತಿಗೆ ಕೆಲಸಗಾರನೆಲ್ಲ ಒಟ್ಟು ಮಾಡ್ಕೊಂತೀವಿ, ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನ ಹಾಕ್ತಿವಿ, ಬಿಡ್ತೀವಿ. ನಾವು ಈ NPK ನ ಸಮಾನ ಪ್ರಮಾಣದಲ್ಲಿ ಕೊಡ್ಬೇಕು. ಆಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಇವೆಲ್ಲ ಇಲ್ಲ. ಸಾವಯವ ಹಿಂದಿಂದ ಮಣ್ಣು ಹೊಡ್ಸೋದೆಲ್ಲ ಮಾಡಲ್ಲ, ಮಣ್ಣು ಹೊಡ್ಸ್ತಾರೆ. ಮಣ್ಣು ಹೊಡ್ಸಿಟ್ಟಿದೀವಿ, ಅದನ್ನ ಹಾಕ್ಬೇಕು ಅಷ್ಟೇ. ಮೂರ್ ಬುಟ್ಟಿ ಅಲ್ಲ, 3 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಮಣ್ಣು ಹೊಡ್ಸೋದು. ಒಬ್ಬರು 100 ಟ್ರ್ಯಾಕ್ಟರ್ ಎಲ್ಲ ಹೊಡಿಸ್ತಾರೆ ಒಂದೊಂದು ಎಕರೆಗೆ. ಹಂಗ್ ಮಾಡ್ಬೋದು. ನಾವು ಈಗ ಉದಿ ಅಂತ ಹಾಕ್ತಾರೆ, ಇದ್ರ ಮಧ್ಯದಲ್ಲಿ ಹಾಕ್ಸ್ಕಿಟ್ಕೊಂತಾರೆ. ಅದೇ ಮಧ್ಯದಲ್ಲಿ ಹಿಂಗ್ ಹಾಕಂತ ಹೋಗ್ಬಿಡ್ತಾರೆ, ಉದ್ದಕ್ ಹಾಕ್ತಾರೆ. ಏನ್ ಗೊತ್ತಾ ಸರ್, ಇವಾಗ ಕಮರ್ಷಿಯಲಿ ನೋಡೋರು ಕಮರ್ಷಿಯಲಿ ನೋಡ್ತಿದ್ದವ್ರಿಗೆ ನಿಜವಾಗ್ಲೂ ವರ್ಕೌಟ್ ಆಗತ್ತೆ. ನಮ್ಗೇನ್ ಗೊತ್ತಾ, ಇದು ಡೈಲಿ ಲೈಫ್ ಮಲೆನಾಡು ಭಾಗದಲ್ಲಿ. ಇಲ್ಲಿ ನಾವು ಅಷ್ಟು ಕಮರ್ಷಿಯಲಿ ಆಗಿದ್ದು ಇತ್ತೀಚೆಗೆ. ನಾವ್ ಮುಂಚೆ ಎಲ್ಲ ಏನಂದ್ರ ಅಡಿಕೆ ತೋಟ ನಮ್ದು ಡೈಲಿ ಲೈಫ್ ತರ, ಪ್ರೋಸೆಸ್ ಆಫ್ ಲೈಫ್ ಅಷ್ಟೇನೆ. ಡೈಲಿ ಲೈಫ್ ತರನೇ ದಿನ ಬರ್ತೀವಿ, 1-2 ಗಂಟೆ ಕೆಲಸ ಮಾಡ್ತೀವಿ, ಕೆಲಸಗಾರರು ಬಂದಾಗ ಅವ್ರ ಹತ್ರ ಕೆಲಸ ಮಾಡಿಸ್ತೀವಿ, ಹೋಗ್ತೀವಿ.